ಸ್ನೇಹಿತರೆ, ನೀವೇನು ನೋಡ್ತೀರಾ ಇದು ಅಜ್ವಾ ಟು ರೆಸ್ಟೋರೆಂಟು ಪಿರಿಯಾಪಟ್ಟಣ ಮತ್ತು ಹುಣಸೂರು ರಸ್ತೆಯಲ್ಲಿರುವಂಥದ್ದು ಚಿಲ್ಕುಂದ ಕ್ರಾಸಲ್ಲಿ. ಇಲ್ಲಿ ನಾವು ಕನ್ನಡಿಗರು ಯಾರೇ ಹೋದ್ರೂ ಅವರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ. ಮತ್ತು ಊಟ ಎಷ್ಟೇ ಬೇಗ ಆರ್ಡರ್ ಮಾಡಿದ್ರು ಕೊನೆಗೆ ಮತ್ತೆ ಏನು ಬೇಕು ಅಂತ ಒಂದು ಅರ್ಧ ಗಂಟೆ ಬಿಟ್ಟು ಕೇಳ್ತಾರೆ. ನೋಡಿ ಸಪ್ಲೈಯರ್ದು ರೆಸ್ಪಾನ್ಸ್. 5 ತಟ್ಟೆಗಳು ಅವ್ರದ್ದು ಊಟನೇ ಮುಗೀತು. ಅವ್ರದ್ದು ಊಟನೇ ನೋಡಿದ್ರಲ್ಲ ನೀವೇ ಅವ್ರ ರೆಸ್ಪಾನ್ಸಿಬಿಲಿಟಿ ಏನಾಯ್ತು. ಅವರು ಊಟ ಮಾಡಿ ಯಾರು ಬರ್ಲಿ ನಮ್ಗೆ ತೊಂದರೆ ಇಲ್ಲ. ನಾವು ಫಸ್ಟ್ ಊಟ ಆರ್ಡರ್ ಮಾಡಿದಾಗ ಮತ್ತೆ ಅರ್ಧ ಗಂಟೆ ವೇಟ್ ಮಾಡಿ ಇನ್ನೊಬ್ಬ ಸಪ್ಲೈಯರ್ ಬಂದು ನಿಮ್ಗೆ ಏನ್ ಊಟ ಬೇಕು ಅಂತಂದಾಗ ನಾವು ಪ್ರತಿನಿತ್ಯ ಅಲ್ಲಿ ಹೋಗ್ತಾನೆ ಇರ್ತೀವಿ. ಇಲ್ಲಿ ಕರ್ನಾಟಕದವ್ರಿಗೊಂಥರ, ಕೇರಳದವ್ರಿಗೊಂಥರ, ಬೇರೆ ಭಾಷೆಯವ್ರಿಗೊಂಥರ ಆದ್ರೆ ನಾವ್ ಏನಕ್ಕೆ ಈ ಹೋಟ್ಲುಗಳಿಗೆ ಹೋಗ್ಬೇಕು? ದಯವಿಟ್ಟು ನಮ್ಮ ಪಿರಿಯಾಪಟ್ಟಣ ಸುತ್ತಮುತ್ತ, ಹುಣಸೂರು ಸುತ್ತಮುತ್ತ ಯಾರೇ ಇದ್ರು ಈ ತರದಕ್ಕೆಲ್ಲ ಸಪೋರ್ಟ್ ಮಾಡಕ್ ಹೋಗ್ಬೇಡಿ. ಇದು ನನ್ನ ಒಬ್ಬಂದಲ್ಲ, ನಿಮ್ಮ ಎಲ್ಲ ಕನ್ನಡಿಗರದ ಇದು ಕರ್ತವ್ಯ ಆಗಿರುತ್ತೆ. ಕ್ಯಾಂಪ್ ನಂತ ನಮ್ಮ ಮನವಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಂಧವರು ಒಂದು ಊಟ ಆರ್ಡರ್ ಮಾಡಿರ್ತಾರೆ. ನಾವು ಅದಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ವಿಡಿಯೋ ಮಾಡಿರ್ತೀನಿ. ಅವನೇ ಅವನಿಗೇನ್ ಲೆಕ್ಕಾಚಾರ ಏನಿಲ್ಲ. ನಮ್ಮವ್ರ ಕಂಡ್ರೆ ಏನ್ ಬೆಲೆ ಇಲ್ಲ, ಏನೋ ಕೇರ್ಲೆಸ್ ಲೆಕ್ಕಾಚಾರ. ಅವನು ಏನ್ ತೊಂದ್ರೆ ಇಲ್ಲ. ನೋಡಿ ಮುಸುಡಿ ನೋಡ್ಕೊಳ್ಳಿ, ಅವ್ರಿಗೆ ಕೇರಳದವರೇ ಸಾಕಂತೆ ಆತರ. ಇವರು ಊಟ ಆರ್ಡರ್ ಮಾಡಿದವರು ಒಂದ್ ಅರ್ಧ ಗಂಟೆ ವೆಯ್ಟ್ ಮಾಡಿ ಬಹಳ ಖುಷಿಯಿಂದ ನೋಡಿ ಅವ್ನ್ ಖುಷಿ ನೋಡಿ, ಎಷ್ಟು ಸಂತೋಷದಲ್ಲಿದ್ದಾನೆ. ಅರ್ಧ ಗಂಟೆ ಊಟ ಆರ್ಡರ್ ಮಾಡ್ಕೊಂಡು ಏನು ಇಲ್ಲ ಅಂತ ಹೇಳಿ ಮತ್ತೆ ಏನೋ ಆಗ್ಬಿಟ್ಟೈತೆ. ನಾವು ಈ ಊರವ್ರಲ್ವಾ, ಕನ್ನಡಿಗರಿಗೆ ಸಿಕ್ಕಂತ ಬೆಲೆ ನಮ್ಮ ಹುಡುಗರುಗಳಿಂದ